ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾರ್ಜ್ ಶೀಟ್ ಕೂಡ ಹಾಕಿಲ್ಲ. ಈಗ ನೋಡಿ ಸುಮಾರು ಈಗ ಎಲ್ಲರೂ ಈಗ ತೋರಿಸ್ತಾ ಇದ್ದಾರೆ, ಅದು ಒಳ್ಳೆ ಬೆಳವಣಿಗೆನೆ ಅಂತ ಹೇಳ್ತೇನೆ. ಆದ್ರೆ ನೋಡಿ ಚಾರ್ಜ್ ಶೀಟ್ ಹಾಕಿದ್ರು, ಆರೋಪಿ ಮಾಡಿದ್ರು ಗಿರೀಶ್ ಮಟ್ಟಣ್ಣವ್ರು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಂತ ಹೇಳಿದ್ರಲ್ಲ, ಚಾರ್ಜ್ ಶೀಟ್ ಇಸ್ ದಿ ಎಂಡ್ ಆಫ್ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಆದ್ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ. ಮತ್ತೀಗ ಮತ್ತೆ ತನಿಖೆ ಚುರುಕು ಅಂತ ಹೇಳ್ತಾ ಇದ್ರಲ್ಲ, ಅದು ಹೆಂಗೆ? ಇಟ್ಸ್ ಮೀನ್ಸ್ ಚಾರ್ಜ್ ಶೀಟೇ ಹಾಕಿಲ್ಲ ಇನ್ನು. ಬರೀ ಮೊದಲನೇ ಹಂತದ ಸ್ಟೇಟಸ್ ರಿಪೋರ್ಟ್ ಕೊಟ್ಟಿದ್ದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಲಾಸ್ಟ್ ಒಂದು 4 ತಿಂಗಳ ಹಿಂದೆ. ತನಿಖೆ ಹಂತದಲ್ಲೇ ಇದೆ. ಹೌದು, ತನಿಖೆ ಹಂತದಲ್ಲೇ ಇದೆ. ಇನ್ನೂ ಮುಂದುವರಿತದೆ, ಇನ್ನೂ ಬಹಳ ಮುಂದುವರಿತದೆ. ಈ ಸೌಜನ್ಯ ಪ್ರಕರಣದ ಮೂಲಕ ಇಲ್ಲಿವರೆಗೆ ಬಂದು ನಿಂತ್ಕೊಂಡ್ವಿ. ಅಲ್ಲೂ ಕೊಟ್ಟಿರುವಂತ ತಿರುವು ಯಾವುದೋ ಒಂದು ಹೆಣ್ಮಗು ನ್ಯಾಯ ಬೇಕು ಅಂತ ಹೋರಾಟದ ಹಾದಿಲಿದ್ದವರು ಈ ಬಂಗ್ಲಾಗುಡ್ಡದ ಸಾಮೂಹಿಕ ಶೋಧದವರೆಗೂ ಬಂದ್ವಿ. ಅಂದ್ರೆ ತಲೆಬುರುಡೆಗಳು, ಮಾನವನ ತಲೆಬುರುಡೆಗಳು ಸಿಗುತ್ತೆ, ಇಲ್ಲಿ ಮೂಳೆಗಳು ಸಾವಿರಾರು ಸಿಕ್ಬಿಡ್ತವೆ. ಇದೆಲ್ಲ ಮೊದಲೇ ಗೊತ್ತಿದ್ದು ಹೋಗಿರುವಂತದ್ದ ಅಥವಾ ಈ ಹಾದಿಯಲ್ಲಿ ಸಿಕ್ಕಿರುವಂತವ, ಅನುಮಾನದಲ್ಲಿ ಸಿಕ್ಕಿರುವಂತವ? ಅನುಮಾನ ಅಲ್ಲ, ಇದು ಏನಂತ ಹೇಳಿದ್ರೆ ಇನ್ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು, ಮತ್ತು ನಾನು ನಿಮಗೆ ಏನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಅದನ್ನೇ ನಾನು SIT ಅಲ್ಲಿ ಕೂಡ ಹೇಳಿದ್ದೀನಿ. ಮತ್ತೆ ನನ್ನ ಹತ್ರ SIT ಅಲ್ಲಿ ಹೇಳಿದಂತ ಪ್ರತಿ ಕೋರ್ಟಿಗೆ, ನ್ಯಾಯಾಲಯಕ್ಕೆ ಏನ್ ಹೇಳಿದಾರಲ್ಲ, ಗಿರೀಶ್ ಮಟ್ಟಣ್ಣವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ರು ಅನ್ನೋದನ್ನ ನ್ಯಾಯಾಲಯಕ್ಕೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. 26 ಪುಟಗಳದು ನಂದು ಸ್ಟೇಟ್ಮೆಂಟ್ ಇದೆ. ಅದು ಕೂಡ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೇನೆ. ಏನ್ ಹೇಳಿದ್ದೇನೆ ಅದನ್ನು ಈ ತಮ್ಮ ಮುಂದೆ ಅದೇ ಹೇಳ್ತಾ ಇದ್ದೇನೆ. ಈ ಚಿನ್ನಯ್ಯಂದು ಇದರಲ್ಲಿ ಸೌಜನ್ಯ ಹೋರಾಟಕ್ಕೂ ಮತ್ತೆ ಇದಕ್ಕೆ ಹೆಂಗೆ ಲಿಂಕ್ ಬಂತು ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವಾಗ ಗಟ್ಟಿ ಧ್ವನಿಯಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, ಚಿನ್ನಯ್ಯನೇ ಕಾಲ್ ಮಾಡಿದ್ದ ಮಹೇಶ್ ಶೆಟ್ಟರಿಗೆ. ಅದಾದ ನಂತರ ನನಗ್ ಭೇಟಿಯಾದ, ಅವನೇ ಭೇಟಿಯಾಗಿದ್ದ. ನಾವು ಯಾವತ್ತಿಗೂ ಕೂಡ ಅವ್ನು ಕರೆದಿಲ್ಲ. ಆ ನಂತರ ನನಗ್ ಯಾಕೆ ಅವನ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ, ಈ ಸೌಜನ್ಯ ಕೇಸಲ್ಲಿ ಚಿನ್ನಯ್ಯಗೆ ಹೇಳಿದ್ರಂತೆ ನೀವು ಒಪ್ಕೊಂಡ್ ಬಿಡು ಅಂತ. ಆ ಪ್ರಭಾವಿ ವ್ಯಕ್ತಿಗಳ ಒಬ್ಬ ಇದನ್ನಿದಾನೆ ಅಲ್ಲಿ, ಫೈನಾನ್ಸ್ ಮಿನಿಸ್ಟರ್ ಅಂತ ಕರೀತಾರೆ ಅವ್ರಿಗೆ, ರಾಜೇಂದ್ರ ದಾಸ್. ಹೆಸರು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದ್ರೆ ಆಲ್ರೆಡಿ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಅದೇ ಇದೆ, ಹೀಗಾಗಿ ನೋ ಪ್ರಾಬ್ಲಮ್. ರಾಜೇಂದ್ರ ದಾಸ್ ಅನ್ನೋನು ನೀನ್ ಒಪ್ಕೊಂಡ್ ಬಿಡು, ನಿನಗೆ ಕೇಳದಷ್ಟು ಹಣ ಕೊಡ್ತೀವಿ ಅಂತಂದ್ ಹೇಳಿದಕ್ಕೆ ಇವನಿಗೆ ಒಪ್ಸಕ್ ನೋಡಿದಾನೆ. ಇವನು ಒಪ್ಕೊಂಡಿಲ್ಲ, ಹೆದರ್ಕೊಂಡು ಓಡಿ ಬಂದಿದ್ದಾನೆ ಇವನು. ಇಷ್ಟೇ. ಏನು ಒಪ್ಪಬೇಕಾಗಿತ್ತು? ನಾನೇ ಸೌಜನ್ಯದ್ದು ಇದನ್ ಮಾಡಿದೀನಿ, ಅತ್ಯಾಚಾರ ಮಾಡಿದೀನಿ, ಕೊಲೆ ಮಾಡಿದೀನಿ ಅಂತ ಒಪ್ಪು ಅಂತ ಇವನಿಗೆ ಬಹಳ ಪ್ರೆಷರ್ ಹಾಕಿದ್ರು ಇವನಿಗೆ. ಆಮೇಲೆ ಅದು 164 ಸ್ಟೇಟ್ಮೆಂಟ್ ಅಲ್ಲಿ ಇದು ಬಂದಿದೆ, ಯಾರ್ದು ಚಿನ್ನಯ್ಯ ಹೇಳಿದಾನೆ ಇದಂಗೆಲ್ಲ ಆಯ್ತು ಅಂತೇಳಿ. ಹಿಂಗಾಗಿ ನನಗೆ ಇಂಟ್ರೆಸ್ಟ್ ಬಂತು ಇವನ್ ಮೇಲೆ. ಆನಂತರ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ನನಗೆ ಹೇಳಿದ್ರು ಚಪ್ಪಲಿನೆಲ್ಲ ನಾನೇ ಸುಟ್ಟಿದ್ದು, ಸೌಜನ್ಯ ಹೇಳದು, ಮತ್ತೆ ಅಲ್ಲಿ ಇನ್ನೂ 4-5 ಜೋಡಿ ಚಪ್ಪಲಿ ಇದ್ದು ನಾನೇ ಸುಟ್ಟು ಹಾಕಿದ್ದು ಅವನ್ನ. ಅಂದ್ರೆ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಅದ್ರ ಪಕ್ಕದಲ್ಲಿ 4-5 ಜೋಡಿ ಶೂಸು ಚಪ್ಪಲ್ ಬಿದ್ದಿದ್ದು ನನಗೆ ಸುಟ್ಟು ಹಾಕಕ್ ಹೇಳಿದ್ರು, ನಾನೇ ಸುಟ್ಟು ಹಾಕಿದ್ದು ಅಂತ ಹೇಳಿದ್ದಕ್ಕೆ ನನಗೆ ಇಂಟ್ರೆಸ್ಟ್ ಬಂದು ಅವನ್ ಕರೆದು ಕೂಡಿಸಿ ಎಲ್ಲಾ ಕೇಳಿದ್ದಲ್ಲಿ ನಿರ್ಮಲಾನಂದ ಸ್ವಾಮೀಜಿಗಳ ಗೆಸ್ಟ್ ಹೌಸ್ ಅಲ್ಲಿ ಆದಿಚುಂಚನಗಿರಿ ಮಠದಲ್ಲಿನೇ ಮೊದಲ ಭೇಟಿ. ಎಸ್, ಮೊದಲೇ ಭೇಟಿ ಅಲ್ಲಿನೇ, ಮತ್ತು ಅಲ್ಲಿನೇ ಭೇಟಿ ಆಗ್ತೇನೆ ಅಂತ ಚಿನ್ನಯ್ಯನೇ ಹೇಳಿದ್ದು. ಅಲ್ಲಿ ಮಠದಲ್ಲಿ ನಿಂತ್ಕೊಂಡು ಅಲ್ಲಿ ಸನ್ನಿಧಿ ಒಳಗೆ ಹೇಳಿದಕ್ಕೆ ನಾವು ಆ ಮುನ್ನನ್ನ ನಂಬಿಕೆ ಇಟ್ಟು ಮುಂದುವರ್ತೀವಿ. ಅವಾಗ ಇವನು ಬರೀ ಬಾಯಲಿಂತ ಹೇಳಿದ. ನಾನು ಸುಮಾರು ಒಂದು 12-16 ಸ್ಪಾಟ್ ನನಗೆ ಹೇಳಿದ ಅವನು. ಅಲ್ಲಿಗೆ ರಾತ್ರಿ ಕೂತ್ಕೊಂಡು ಬೆಳಿಗ್ಗೆ 5 ಗಂಟೆವರೆಗೆ ನೋಟ್ ಮಾಡ್ಕೊಂಡಿದ್ದೀನಿ ನನ್ನ ನೋಟ್ ಪ್ಯಾಡ್ ಅಲ್ಲಿ. ಇವನು ಸುಳ್ಳು ಹೇಳ್ಬೋದು, ಮತ್ತೆ ನೀ ತೋರಿಸ್ತೀಯಾ ಅಂತ ಹೇಳಿದಾಗ ಒನ್ ಫೈನ್ ನೈಟ್ ರಾತ್ರಿ 11-12 ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ 5 ಗಂಟೆವರೆಗೆ, ಬೆಳಕಾಗುವವರೆಗೆ ಸ್ಪಾಟ್ ತೋರಿಸಿದಾನೆ. ಆವಾಗ ಪ್ರದೀಪ್ ಕುಲಾಲ್ ಕೂಡ ನನ್ನ ಜೊತೆಗಿದ್ದ, ಮತ್ತೆ ಯಾರು ವಿಠಲ್ ಗೌಡ್ನು ನಾನೇ ಕರ್ಕೊಂಡು ಹೋಗಿದ್ದೆ. ಒಂದೇ ವೆಹಿಕಲ್ ನಲ್ಲಿ ಹೋಗಿದ್ವಿ. ಸೌಜನ್ಯ ಅವ್ರ ಮಾವ. ಆಮೇಲೆ ವಿಠಲ್ ಗೌಡ್ರಿಗೂ ಕೂಡ ಗೊತ್ತಿಲ್ಲ ಈ ಬಂಗ್ಲೆಗುಡ್ಡೆ ಅಂದ್ರೆ ಅಲ್ಲಿ ಬಿಟ್ಟವು ಗೊತ್ತಿಲ್ಲ. ಅವ್ರು ಸ್ಥಳೀಯರಾಗಿದ್ರು ಕೂಡ, ತುಂಬಾ ಎತ್ತರದ ಪ್ರದೇಶ ಅಲ್ಲ, ಇವನು ಹೂತ್ ಹಾಕಿದ್ದವ್ರಿಗೆ ಗೊತ್ತಿಲ್ಲ. ಚಿನ್ನಯ್ಯ ತೋರಿಸಿದ ಜಾಗದಲ್ಲಿನೇ ಬುರುಡೆ ಸಿಕ್ಕಿದ್ವಿ ಇವೆಲ್ಲವೂ ಕೂಡ. ಎಲ್ಲೋ ಹೊರಗಡೆ ಅಂತ ಲ್ಯಾಬ್ ಇಂದ್ರ ತಗೊಂಡು ಬಂದು ಒಂದ್ ಸುಳ್ಳು ನಮ್ ಬಗ್ಗೆ ಅಪಪ್ರಚಾರ ಮಾಡಿದ್ರಲ್ಲ, ಲ್ಯಾಬ್ ಇಂದ್ರ ತಂದ್ರು, ಸ್ಮಶಾನದಿಂದ ತಗೊಂಡು ಬಂದು ಷಡ್ಯಂತ್ರ ಮಾಡಿದ್ರು. ನಾನು ಕೇಳೋದು ವಿಷಯ ಸರ್, ಈಗಲೂ ಅದನ್ನೇ ಹೇಳ್ತಾ ಇರೋದು. ಅವ್ರು ಕಾಡಿನ ಮೇಲ್ಭಾಗದಲ್ಲೇ ಸಿಗ್ತಾ ಇತ್ತು, ಅಂದ್ರೆ ಭೂಮಿ ಮೇಲ್ಪದರದಲ್ಲೇ ಸಿಕ್ಬಿಡ್ತಾ ಇತ್ತು ಈ ತಲೆಬುರುಡೆಗಳು ಮತ್ತೆ ಈ ಮೂಳೆಗಳು ಅನ್ನುವಂಥದ್ದೇ ಆರೋಪ ಇದ್ದಿದ್ದಂತಲ್ವಾ? ಅಲ್ಲ, ಈಗ ಮೇಲ್ಭಾಗದಲ್ಲಿ ಯಾಕೆ ಸಿಕ್ತು ಅಂದ್ರೆ ಅವನು ಬರೀ 1 ಅಡಿ 2 ಅಡಿ ಇಷ್ಟೇ ಹೂತ್ ಹಾಕ್ತಿದ್ರಲ್ಲಿ. ಆ ಮಳೆ ಬಂದಾಗ ಕೊಚ್ಕೊಂಡು ಅದು ಇದನ್ನಾಗಿದೆ. ಅದ್ ನೋಡಿ, ನಾನೇನು ಹೇಳಿದ್ರೆ ಈಗ ಅತಿಶಯೋಕ್ತಿ ಆಗ್ತದೆ. ಕೋರ್ಟಿಗೆ ಅವ್ರು ಸಬ್ಮಿಟ್ ಮಾಡ್ಲಿ ಅಲ್ಲ, ಅವಾಗ ಗೊತ್ತಾಗತ್ತೆ ಇನ್ನೂ ಕೂಡ.
ಈಗ ನಾವೇನೇ ಹೇಳಿದ್ರು ಒಂದ್ ಅಪವಾದ ಹೊರಿಸ್ತಾರೆ ನಮ್ಮ ಮೇಲೆ. ಹ್ಮ್ FSL ಅವರು ಟೀಮ್ ಜೊತೆಗೆ ಕರ್ಕೊಂಡ್ ಬಂದ್ ಮಾಡ್ತಾ ಇದಾರೆ. ಅಕಸ್ಮಾತ್ ಏನಾದ್ರು ನೋಡಿ, ನಾವು ಎಲ್ಲಿಂದ್ರನೋ ತಗೊಂಡ್ ಬಂದಿದ್ರೆ FSL SIT ಅವರು ನಾವ್ ಎಲ್ಲಿಂದ್ರ ಇವ್ರು ಆರೋಪ ಮಾಡ್ತಾ ಇದಾರೆ, ಲ್ಯಾಬಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು, ಸ್ಮಶಾನಕ್ಕೆ ಹೋಗಿ ಅಂತಲ್ಲಿ ಕೋರ್ಟ್ ಟೀಮ್ ತಗೊಂಡ್ ಹೋಗ್ತಿದ್ರು, ಮಹೇಶ್ ಶೆಟ್ಟರ್ ತೋಟದಿಂದ ತಗೊಂಡ್ ಬಂದ್ರು ಅಂತ ಇನ್ನೊಂದು ಲಬ ಹೇಳ್ಕೊಂಡ್ರು. ಹಾಗಿದ್ರೆ ಮಹೇಶ್ ಶೆಟ್ಟರ್ ತೋಟದಲ್ಲಿ ಹೋಗಿ ರಿಕ್ರಿಯೇಷನ್ ಮಾಡಬಹುದಾಗಿತ್ತಲ್ಲ. ಹೌದೌದು. ಇದು ಈಗ SIT ರಚನೆಗೂ ಮೊದಲು ವಿಡಿಯೋ ಚಿತ್ರೀಕರಣಕ್ಕೋಸ್ಕರ ಒಂದ್ಸರಿ ಅಲ್ಲಿಂದ ಬುರುಡೆಗಳನ್ನ ತೆಗೆದು ವಿಡಿಯೋ ಮಾಡಿದ್ದು ಅನ್ನುವಂಥದ್ದು ಬಂದಿತ್ತಲ್ಲ, ಅದು ಯಾವ ಇದ್ರಲ್ಲಿ ಬರುತ್ತೆ, ಯಾರ ಮೇಲೆ ಅದು ಆರೋಪ ಬಂದಿದ್ದು? ಅಲ್ಲ, ವಿಡಿಯೋ ಚಿತ್ರೀಕರಣ ಅಂತ ಹೇಳಿದ್ರೆ ಅದನ್ನ ತೆಗಿಬೇಕಾದ್ರೆ ನಾನೇ ಸಜೆಸ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಅದ್ರದೊಂದು ವಿಡಿಯೋ, ಯಾಕಂದ್ರೆ ನಾಳೆ ನನಗೆ ಗೊತ್ತಿತ್ತು ಹಿಂಗೇನಾದ್ರೂ ಸುಳ್ಳು ಆರೋಪ ಹಾಕ್ತಾರ ಅಂತ ಹೇಳಿ. ಮತ್ತೆ ಆ ಬುರುಡೆ ಜೊತೆಗೆ ಸಾಯಿಲ್ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಸೊ ಮುನ್ನೆಚ್ಚರಿಕೆಯಾಗಿ ತಾವೇ ಮಾಡಿದ್ದು ಅನ್ನುವಂಥದ್ದು. ಎಸ್, 100% ನಾನು ಅದನ್ನ ಒಪ್ಕೊಂಡಿದ್ದೀನಿ, ಈಗಲೂ ಒಪ್ಕೋತೀನಿ. ಯಾಕಂತ ಹೇಳಿದ್ರೆ ಸಾಯಿಲ್ ಯಾಕೆ ಅದ್ರ ಜೊತೆಗೆ ಆ ಯಾವ ಜಗದಿಂದ ಕಲೆಕ್ಟ್ ಮಾಡಿದೀವಿ ಅಂತ ಗೊತ್ತಾಗ್ಬೇಕಲ್ಲ. ಅಲ್ಲ, ಅದು 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 ಒಂದು ಕಾರಣ ಐತಿ ಈ ಕೇಸ್ ಇಷ್ಟು ಮುನ್ನೆಲೆಗೆ ಬರಕ್ಕೆ ಅಂತ. ಹೌದು ಸರ್. ಈಗ ನೋಡಿ, FSL SIT ಅವರು ಸಾಯಿಲ್ ಸ್ಯಾಂಪಲ್ ಕೂಡ ಕೊಟ್ಟಿದ್ದಾರೆ. ಯಾವ ಪ್ಲೇಸ್ ನಲ್ಲಿ ಬುರುಡೆ ಬಿದ್ದಿದೆಯಲ್ಲ ಆ ಸಾಯಿಲ್ ಸ್ಯಾಂಪಲ್ ಕೂಡ ಟೆಸ್ಟ್ ಮಾಡಿದ್ದಾರೆ. ಸೊ ಮ್ಯಾಚಿಂಗ್ ಆಗ್ತಾ ಇದೆ, ಎರಡು ಕೂಡ ಮ್ಯಾಚಿಂಗ್ ಆಗ್ತಾ ಇದೆ. ಅಂದ್ರೆ ಇದರರ್ಥ ಬುರುಡೆ ಎಲ್ಲಿಂದನೂ ತಗೊಂಡು ಬಂದು ಷಡ್ಯಂತ್ರ ಮಾಡಿದ್ದಲ್ಲ, ಷಡ್ಯಂತ್ರಕ್ಕೋಸ್ಕರ ಎಲ್ಲಿಂದನೂ ತಗೊಂಡು ಬಂದಿದ್ದಲ್ಲ. ಆ ನಂತರ ಬುರುಡೆಯದು ರಂಧ್ರದಲ್ಲಿನೂ ಕೂಡ ಸಾಯಿಲ್ ಇರ್ತದೆ, ಅದೇನ್ ಪ್ಲಾಸ್ಟಿಕ್ ಇದ್ದಲ್ಲ. ಹೌದು, ಒಳಗಡೆ ಬುರುಡೆ ಸ್ಮಾಲ್ ಪೋರ್ಸ್ ನಲ್ಲಿನೂ ಕೂಡ ಸಾಯಿಲ್ ಪಾರ್ಟಿಕಲ್ಸ್ ಇರ್ತದೆ. ಸೊ ಆ ಸಾಯಿಲ್ ಪಾರ್ಟಿಕಲ್ಸ್ ಈ ಆಮೇಲೆ ಅಲ್ಲಿ ಬಂಗ್ಲೆಗುಡ್ಡೆ ಪಾರ್ಟಿಕಲ್ಸ್ ಎಲ್ಲ ಕಂಪೇರ್ ಮಾಡಿದಾಗ ಮ್ಯಾಚಿಂಗ್ ಆಗಿದೆ. ಅಲ್ಲೇನೆ ಹೂತು ಹಾಕಿದ್ದಂತ. ಮೋಸ್ಟ್ಲಿ ಈ ಒಂದು ವಾರ 10 ದಿನದ ಒಳಗಡೆ ತಮ್ಮ ಮೊಬೈಲ್ ಏನೋ ಇದು ಮಾಡಿದ್ದಕ್ಕೆ ಕರೆದು ತಗೊಂಡಿದ್ದಕ್ಕೆ ಭಾರಿ ಚರ್ಚೆಗಳಾದೋ, ತಾವು ಅದಕ್ಕೆ ಉತ್ತರನೂ ಕೊಟ್ರಿ. ಆ ಬಗ್ಗೆ ಹೇಳೋದಾದ್ರೆ ಸರ್, ಅದನ್ನ ನಾನು ನಂದೇನ್ ಎನ್ಕ್ವೈರಿ ಆಯ್ತಲ್ಲ, ಒಂದ್ 10 to 12 days ನಂದು ಎನ್ಕ್ವೈರಿ ಆದಾಗ್ಲೇನೆ ಹೇಳಿದ್ದೆ ಸರ್ ಇದನ್ನ ತಗೊಂಡ್ಬಿಡಿ ಅಂತ. ಡೌಟ್ ಕ್ಲಿಯರ್ ಆಗ್ಬೇಕು ಯಾವತ್ತಿಗೂ. ಆಮೇಲೆ ನಾವು ಮುಚ್ಚಿಟ್ಕೊಂಡಷ್ಟು ಸಂಶಯ ಜಾಸ್ತಿ ಬರ್ತದೆ. ಮೊಬೈಲ್ ಕಿತ್ಕೊಂಡ್ಬಿಟ್ಟು ಕಳ್ಸಿದ್ರು ಅನ್ನುವಂಥದ್ದೆಲ್ಲ ಬಂದ್ಬಿಡ್ತು ಸರ್. ನಾನೇ ಕೊಟ್ಟಿದ್ದೆ ಅದನ್ನ, ಕಿತ್ಕೊಳಕ್ ಅವ್ರ ಏನ್ ಕಳ್ರ. ಅವ್ರು ಕೋಆಪರೇಟ್ ಮಾಡ್ಬೇಕು ಸರ್. ನಾವು ಯಾವತ್ತಿಗೂ ಕೂಡ ಇನ್ವೆಸ್ಟಿಗೇಷನ್ಗೆ ಬೆನ್ನು ತೋರಿಸಿಲ್ಲ. ಆಮೇಲೆ ಪ್ರದೀಪ್ನು ಕೂಡ ವಿಟ್ನೆಸ್ ಅವನು. ಆಮೇಲೆ ನಮಗ್ ಬೇಡ ಅಂತ ಹೇಳಿದ್ರೆ ನಾವು ಬೇಡ ಅಂತ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಆಲ್ರೆಡಿ ನಮಗೆ ಹೈಕೋರ್ಟ್ ಇಂದ ಇದನ್ನಿದೆ, ಏನು ಕಿರುಕುಳ ಕೊಡಬಾರ್ದು, ವಿನಾಕಾರಣ ಕರಿಬಾರ್ದು ಅಂತಿದೆ. ವಿ ಆರ್ ಸೇಫ್ ಗಾರ್ಡೆಡ್ ಬೈ ಹೈಕೋರ್ಟ್ ಆರ್ಡರ್. ಬಟ್ ಆದ್ರೂ ಕೂಡ ನಾವ್ ಯಾಕೆ ಹೋಗ್ತಾ ಇದ್ವಿ? ಪ್ರದೀಪ್ ಯಾಕೆ ಹೋದ? ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಆಗ್ಲಿ ಅಂತ ನಾವು ಮುಚ್ಚಿಟ್ಕೊಂಡಷ್ಟು ಯಾವತ್ತಿಗೂ ನನಗೆ ಗೊತ್ತಿದೆ, ನಾನು ತನಿಖೆ ಮಾಡಿನೂ ಕೂಡ ಗೊತ್ತಿದೆ. ಈ ವಿಚಾರಣೆಗೆ ಒಳಪಟ್ಟಂತವನು ಮುಚ್ಚಿಟ್ಕೊಂಡ್ರೆ ಸಮಸ್ಯೆ ಬರ್ತದೆ ತನಿಖಾಧಿಕಾರಿಗಳಿಗೆ. ಸೂಕ್ತ ಸಹಕಾರ ಕೊಡೋದು ಸಾಮಾಜಿಕ ಹೋರಾಟಗಾರರಿಗೆ ನಿಮ್ಮ ಕರ್ತವ್ಯ, ಅದು ನೀವು ಮಾಡಿದಿರಿ. ಎಸ್. ಆಮೇಲೆ ನೋಡಿ, ನಾನು ಇನ್ನೂ ಹೇಳಿದ್ದೇನೆ, ಮೊನ್ನೆ ಹೋದಾಗೂ ಕೂಡ ಹೇಳಿದ್ದೇನೆ, ಇದರಲ್ಲಿ ಏನ್ ಬೇಕೋ ಎಲ್ಲ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಒಂದು ಅಂಶನೂ ಇಡಬೇಡಿ ಇದರಲ್ಲಿ. there should not be an iota of doubt. ಸೊ ಮೊಬೈಲ್ ವಶಕ್ಕೆ ತಗೊಂಡಿದ್ದಲ್ಲ, ನೀವೇ ಕೊಟ್ಟಿದ್ದು? ಖಂಡಿತ ಕೊಟ್ಟಿದ್ದು ಸರ್, ಬೇಕಾದ್ರೆ ಕೇಳಿ, ನಾನೇ ಕೊಟ್ಟಿದ್ದೆ ಅವ್ರಿಗೆ. ನೋಡಿ, ಯಾಕಂದ್ರೆ ಡೌಟ್ ಇರಬಾರ್ದು ಅವ್ರಿಗೆ, ತನಿಖಾಧಿಕಾರಿಗಳಿಗೆ ಡೌಟ್ ಬರಬಹುದಂಗ ನಾವು ನಡ್ಕೋಬಾರ್ದು. ಸಾರ್ವಜನಿಕವಾಗಿ ನಾವು ಮಾತಾಡ್ತಿರ್ಬೇಕಾದ್ರೆ ಮಾಹಿತಿ ಹಂಚ್ಬಿಡೋಣ ಅನ್ನುವಂಥ ನಿಟ್ಟಲ್ಲಿ ಕೇಳಿದ್ದು. ಪ್ರದೀಪ್ ಕುಲಾಲ್ ಅನ್ನುವಂಥ ವ್ಯಕ್ತಿಯನ್ನ ಕರ್ಕೊಂಡೋಗಿ ಇವತ್ತು ಮಹಜರ್ ನಡೆಸಿರೋದ್ರಿಂದ ಪ್ರದೀಪ್ ಕುಲಾಲ್ ಯಾರು ಅನ್ನುವಂಥ ಪ್ರಶ್ನೆ ದೊಡ್ಡ ಮಟ್ಟಕ್ಕಾಗಿತ್ತು. ಹಾಗಾಗಿ ನಿಮ್ಮಿಂದನೇ ಹೇಳಿದ್ರೆ ಅದು ಸ್ಪಷ್ಟತೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ನಿಮ್ಮಿಂದ ಹೇಳಿಸಿದ್ವಿ. ಮತ್ತೆ ನಿಮ್ಮ ಹೋರಾಟ ಅಂತೂ ನಿರಂತರವಾಗಿದೆ, ಆ ವಿಚಾರದಲ್ಲಿ ನಮಗೆ ಸ್ಪಷ್ಟತೆ ಸಿಕ್ಕಿಬಿಟ್ಟಿದೆ. ಈಗ ಹಿನ್ನೆಲೆಗೆ ಸರಿಯೋರು ಯಾವತ್ತಿಗೂ ಸರಿದು ಬಿಡ್ತಾ ಇದ್ರು. ಇದು ಯಾವುದೇ ಕಾರಣಕ್ಕೂ ಯಾವುದೋ ಆಮಿಷಕ್ಕೂ ಹಿಂದೆ ಸರಿಯುವಂಥ ತಂಡ ಅಲ್ಲ ಅಂತ ಇಡೀ ಸಾರ್ವಜನಿಕ ವಲಯದಲ್ಲಿ ಒಂದು ಗಟ್ಟಿಯಾಗಿದೆ. ಸೊ ನಿಮ್ಮ ಹೋರಾಟ ನಿರಂತರವಾಗಿ ನಿಮ್ಮ ಜೊತೆಗೆ ನಾವಿದ್ದೀವಿ ಸರ್. ಆಮೇಲೆ ಇನ್ನೊಂದು ಇದರಲ್ಲಿ ನಿಮಗೆ ಇನ್ನೊಂದು ಸಾರ್ವಜನಿಕವಾಗಿ ನಾನು ತುಂಬಾ ಖುಷಿ ಅಂತ ಹೇಳ್ಕೋಬೇಕು. ಈ ಕೇಸಲ್ಲಿ ಇಡೀ ರಾಜ್ಯದಲ್ಲಿ SIT ಪ್ರಪ್ರಥಮ ಬಾರಿಗೆ ಐಸೋಟೋಪ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಐಸೋಟೋಪ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಮಿಸ್ಸಿಂಗ್ ಕೇಸು, ಅನ್ಕ್ಲೇಮ್ಡ್ ಡೆಡ್ ಬಾಡಿ ಸಿಕ್ಕಾಗ ಆ ವ್ಯಕ್ತಿಯ ಮೂಲ ಕಂಡು ಹಿಡಿಯೋದಕ್ಕೆ ಐಸೋಟೋಪ್ ಟೆಕ್ನಾಲಜಿ ಯೂಸ್ ಆಗುತ್ತೆ. ಈಗ ಸೋಕೋ ಟೀಮ್ ಬಂದಿದೆಯಲ್ಲ, ಸೋಕೋ ಟೀಮ್ ಬೇರೆ, ದಟ್ ಇಸ್ ದ ಸೀನ್ ಆಫ್ ಕ್ರೈಮ್ ಆರ್ಗನೈಸೇಷನ್. ಅದು FSL ಇಂತ್ರ ಐಸೋಟೋಪ್ ಟೆಕ್ನಾಲಜಿ ಯೂಸ್ ಮಾಡೋದಂತ್ರ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಯಾವ ಮೂಲದಿಂದ ಬಂದಿದ್ದಾನೆ, ಯಾವ ಊರು, ಒಂದು ಉತ್ತರ ಕರ್ನಾಟಕದವನ, ಯಾವ ಬೇರೆ ರಾಜ್ಯದವನ, ಆ ಮಣ್ಣಿನ ಗುಣಲಕ್ಷಣ ಏನು, ಆನಂತರ ಯಾವಾಗ ಬಂದ, ಎಷ್ಟು ದೂರ ಟ್ರಾವೆಲ್ ಮಾಡಿದ್ದಾನೆ, ಅದೆಲ್ಲವೂ ಕೂಡ ಇದನ್ನ ಯೂಶಲಿ ಈ ಟೆರರಿಸ್ಟ್ ನ ಎನ್ಕೌಂಟರ್ ಮಾಡಿದಾಗ ಯೂಸ್ ಮಾಡ್ತಾರೆ. ಈ BSF ನಲ್ಲಿ ಮತ್ತೆ ಆರ್ಮಿನಲ್ಲಿ ಯೂಸ್ ಮಾಡ್ತಾರೆ. ಮೂಲ ತಿಳಿಯುವಂತ
ಹೌದೌದು, ಮೂಲ ತಿಳಿಯುವಂಥದ್ದು. ಕರ್ನಾಟಕದಲ್ಲಿ ದಿಸ್ ಇಸ್ ಫಾರ್ ದ ಫಸ್ಟ್ ಟೈಮ್ ಹೈ ಲೆವೆಲ್ ಆಫ್ ಟೆಕ್ನಾಲಜಿ ಯೂಸ್ ಮಾಡಿ, ಆನಂತರ ಸೀನ್ ಆಫ್ ಕ್ರೈಮ್ ನ ರಿಕ್ರಿಯೇಷನ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ವೆನ್ ಇಟ್ ಇಸ್ ಅ ಸೀರಿಯಸ್ ಅಫೆನ್ಸ್, ಗಂಭೀರ ಪ್ರಕರಣ ಇದ್ದಾಗ ಮಾತ್ರ ಸೀನ್ ಆಫ್ ಕ್ರೈಮ್ ಇದು ಮಾಡ್ತಾರೆ. ಇದರಿಂದ ಏನ್ ಗೊತ್ತಾಗಿದೆ, ಆ ಬುರುಡೆ ಯಾರ್ದು ಅಂತ ಗೊತ್ತಾಗಿದೆ, DNA ಮ್ಯಾಚ್ ಆಗಿದೆ, ರಿಲೇಟಿವ್ ಜೊತೆ ಮ್ಯಾಚ್ ಆಗಿದೆ. ದಟ್ ಈಸ್ 100% ಶ್ಯೂರ್. ಪ್ರಕರಣ ಗಂಭೀರತೆ ಪಡೆದಿದೆ. ಹೌದು, ಎಲ್ಲಿಂದ ಬಂದಿದ್ದಾರೆ, ಯಾವಾಗ ಬಂದ, ಏನಾಗಿ ಅವರು ಸತ್ರು, ವೈಲೆನ್ಸ್ ಆಗಿ ಸತ್ರು, ಏನಾಗಿ ಸತ್ರು, ಅದೆಲ್ಲವೂ ಕೂಡ ಗೊತ್ತಾದ್ಮೇಲೆ ಇವತ್ತು ಸೀನ್ ಆಫ್ ಕ್ರೈಮ್ ರಿಕ್ರಿಯೇಷನ್ ಮಾಡಿದ್ದು. ಓಕೆ, ಬುರುಡೆ ಸಿಗುತ್ತೆ, ಬುರುಡೆ ತನಿಖೆ ಆಗುತ್ತೆ, ಬುರುಡೆಗೋಸ್ಕರ ಶೋಧ ನಡೀತಾ ಇದೆ ಅಂದಾಗ ಆಡ್ಕೊಂಡು ಓಡಾಡಿದವರು ಅಂತಾರೆ, ಬುರುಡೆ ಗ್ಯಾಂಗ್ ಅಂತಾನೆ ಹೇಳ್ಬಿಟ್ಟಂತವ್ರಿಗೆ ಈಗ ಬುರುಡೆ ತಲೆ ಬುರುಡೆಗೆ ಬಿಸಿ ನೀರು ಕಾಯಿಸುವಂತ ಕಾಲ ಬಂದಂಗಿದೆ. ಹೌದು ಸರ್, ಆಗ್ಲಿ ಆಡ್ಕೊಳ್ಳಿ, ಇನ್ನೂ ಆಡ್ಕೊಳ್ಳಿ. ಯಾವತ್ತಿಗೂ ಕೂಡ ನೋಡಿ, ಸತ್ಯ ಅನ್ನೋದು ಹೊರಗಡೆ ಬರಲೇಬೇಕು. ಯಾರು ಎಷ್ಟು ಮಾತಾಡಿದ್ರು ಕೂಡ ಸತ್ಯ ಹೊರಗಡೆ ಬರಬೇಕು. ವಿ ಆರ್ ವೇಟಿಂಗ್ ಫಾರ್ ದಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ತುಂಬ ಖುಷಿ ಆಗುತ್ತೆ. ಅಂದರೆ ಇಷ್ಟು ದೊಡ್ಡ ಪ್ರಕರಣ ಸಾಮೂಹಿಕವಾಗಿ ಅಲ್ಲೇನೋ ನಡೆದು ಹೋಗಿದೆ ಅನ್ನುವಂಥ ನಿಟ್ಟಲ್ಲಿ ಶೋಧ ಕಾರ್ಯ ನಡೆದು ಒಂದು 6 ತಿಂಗಳ ತನಿಖಾ ಪ್ರಕ್ರಿಯೆ ಮುಗಿಸ್ಕೊಂಡು ಇವತ್ತೊಬ್ಬ ಸಾಕ್ಷಿದಾರನ ಜೊತೆಗೆ ಸ್ಥಳ ಪರಿಶೀಲನೆ ಅಂದರೆ ಮಹಜರ್ ಮಾಡೋದಕ್ಕೆ ಬಂದಿದ್ದಾರೆ ಅಂತಂದರೆ ಇವತ್ತು SITಯ ಮತ್ತು ಮಿಕ್ಕ ಎಲ್ಲ ತನಿಖೆಗಳು ಒಂದು ಹಂತಕ್ಕೆ ಚುರುಕು ಪಡೆದಿದೆ ಅನ್ನೋಂಥದ್ದು ಸ್ಪಷ್ಟ ಆಯಿತು. ಇಂಥ ಪ್ರಕರಣ ಯಾವುದೋ ಒಂದು ಮಗುವಿನ ಕೊಲೆ ಅಥವಾ ಅತ್ಯಾಚಾರದ ಪ್ರಕರಣದಿಂದಾಗಿ ಇನ್ನೊಂದಷ್ಟು ಅಂದರೆ ಗುರುತು ಆಗದೆ, ಸಾಕ್ಷಿಗಳ ಸಿಗದೆ, ಮಾಹಿತಿಗಳ ಇಲ್ಲದೆ ಸತ್ತು ಹೋಗ್ತಿದ್ದಂಥ ಪ್ರಕರಣಗಳಿಗೆ ಜೀವ ಬಂತಲ್ಲ, ಆ ವಿಚಾರದಲ್ಲಿ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತಗೊಳ್ಳಾಗುತ್ತೆ. ಅವ್ರು ಹೇಳ್ದಂಗೆ ವಿಶೇಷವಾದ ತಂಡಗಳನ್ನು ಇದರೊಳಗಡೆ ಒಳಪಡಿಸಲಾಗ್ತಾ ಇದೆ ತನಿಖಾ ವಿಚಾರದಲ್ಲಿ. ಈ ಪ್ರಕರಣ ಇನ್ನೂ ದೊಡ್ಡ ಗಂಭೀರತೆ ಪಡೆಯುವಂಥ ಸಾಧ್ಯತೆ ತುಂಬ ದೊಡ್ಡ ಮಟ್ಟಕ್ಕೆ ಕಾಣಿಸ್ತಾ ಇದೆ. ಹಾಗೆ ಆಗಲಿ, ಈ ಪ್ರಕರಣದಲ್ಲೊಂದು ನ್ಯಾಯ ಸಿಗಲಿ. ಹಾಗಾಗಿ ಸತ್ಯಮೇವ ಜಯತೆ ಅಷ್ಟೇ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.